ಇದು ಅಂಜೂರದ ಮರ. ಎಷ್ಟೊಂದು ಅಂಜೂರದ ಈ ಕಾಯಿಗಳು ಮೆತ್ತಿ ಮುರಿತಾ ಇದ್ದಾವೆ ಅಂತ ಹೇಳ್ಬೋದು. ಇವರು ಆಧುನಿಕ ಕೃಷಿಯಲ್ಲಿ ಸಾಧನೆ ಮಾಡಿದಂಥ ಇವರಿಗೆ ಅನೇಕ ಸಂಘ ಸಂಸ್ಥೆಗಳಿಂದ ಇವರ ಕಾಳಜಿಯಿಂದಾಗಿ ಇವರಿಗೆ ಪ್ರಶಸ್ತಿಗಳು ಲಭಿಸಿವೆ. ಇವರ ಈ ಸುಂದರ ತೋಟದಲ್ಲಿ ಕೇವಲ ನಾವು ತೆಂಗನ್ನು ಮಾತ್ರ ನೋಡದೆ ಬಗೆ ಬಗೆಯ ಕಾಡು ಜಾತಿ ಆಗಿರ್ಬೋದು ಅಥವಾ ತೋಟಗಳಲ್ಲಿ ಬೆಳೀತಕ್ಕಂಥ ಅನೇಕ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಗಿಡಗಳನ್ನು, ಮರಗಳನ್ನು, ಹಣ್ಣಿನ ಮರಗಳನ್ನು ನಾವು ಇಲ್ಲಿ ನೋಡ್ಬೋದು. ಇವರ ತೋಟದಲ್ಲಿ ನವಿಲುಗಳು ನೃತ್ಯ ಮಾಡೋದು ನೋಡೋದೇ ಒಂದು ಖುಷಿ. ಅದರ ಜೊತೆಗೆ ಇವರೊಂದು ಈ ನೀರಿನ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದರಿಂದನೇ ಅವರಿಗೆ ಬೇಕೆಂದಾಗ ನೀರನ್ನು ಎತ್ಕೊಳ್ಬೋದು ಅಥವಾ ಕ್ಯಾನಲ್ಗೆ ನೀರು ಬಂದಾಗ ಇದನ್ನು ಭರ್ತಿ ಮಾಡಿಕೊಂಡು ಇಟ್ಕೊಳ್ಳಬಹುದು. ಇವರು ಸಮೃದ್ಧ ಕೃಷಿಯನ್ನೇ ನಂಬಿದವರು. ಹೀಗಾಗಿ ಕೇವಲ ತೆಂಗನ್ನು ಮಾತ್ರ ಅಲ್ಲದೆ ಅನೇಕ ನಶಿಸಿ ಹೋಗ್ತಕ್ಕಂಥ ಗಿಡಗಳನ್ನು ಪೋಷಿಸುವ, ಸಂರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಈ ಒಂದು ಕೃಷಿ ಬದುಕು ತುಂಬಾ ಖುಷಿ ಕೊಟ್ಟಿದೆ. ಹೀಗಾಗಿ ಅವರು ತಮ್ಮ ದಿನನಿತ್ಯದ ಸಮಯವನ್ನು ಹೆಚ್ಚಾಗಿ ಈ ಒಂದು ತೋಟದ ಅಭಿವೃದ್ಧಿಯಲ್ಲಿಯೇ, ತೋಟವನ್ನು ವಿಶಿಷ್ಟ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ವಿಶೇಷವಾಗಿ ಬೇರೆಯವರಿಗಿಂತ ವಿಭಿನ್ನವಾಗಿರಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಸುಮಾರು 50 ವರ್ಷಗಳಿಗೂ ಹೆಚ್ಚಿನ ತೆಂಗಿನ ಮರಗಳಿವೆ. ತಾವು ಗಮನಿಸ್ಬೋದು, ಅತ್ಯಂತ ಸಮೃದ್ಧವಾಗಿ ಬೆಳೆದಂತಹ ಈ ತೆಂಗಿನ ಮರಗಳಿದ್ದು ಅವರು ರೈತರಿಗೆ ಅನುಕೂಲ ಆಗಲಿ ಅಂತ ತೆಂಗಿನ ಸಸಿಗಳನ್ನು ಪ್ರತಿ ವರ್ಷ ತಯಾರು ಮಾಡ್ತಾರೆ. ಹೀಗಾಗಿ ಇವರಲ್ಲಿ ತೆಗೆದುಕೊಂಡು ಹೋದಂತಹ ಬಹುತೇಕ ರೈತರು ತುಂಬಾ ಖುಷಿಯಿಂದ ತಮ್ಮ ಸಂದೇಶವನ್ನು ಅವ್ರಿಗೆ ಕಳಿಸ್ತಾರೆ, ಒಳ್ಳೆಯ ಸಸಿಯನ್ನು ತಾವು ಕೊಟ್ಟಿದ್ದೀರಿ ಅಂತ. ಹೀಗಾಗಿ ಬಂಧುಗಳಿಗೆ ಯಾರಿಗಾದರೂ ಈ ಒಂದು ತೆಂಗಿನ ಸಸಿಗಳು ಬೇಕಾದಲ್ಲಿ ಮುಂಚಿತವಾಗಿಯೇ ರಾಘಣ್ಣರವರಿಗೆ ಹೇಳಿದರೆ ಅವರು ತಮಗೆ ಮಾಹಿತಿಯನ್ನು ಕೊಡಬಲ್ಲರು. ಹೀಗಾಗಿ ತಾವು ಏನಾದರೂ ಈ ತೆಂಗಿನ ಸಸಿಗಳು ಬೇಕೆಂದಾಗಲೇ ಈ ಕೆಳಗಿನ ನಂಬರನ್ನು ತಾವು ಸಂಪರ್ಕಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ.